ವರುಣಾ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ಚುಂಚನಹಳ್ಳಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ದೇವನೂರು ಗ್ರಾಮ ಪಂಚಾಯಿತಿ, ಐಟಿಸಿ ಮತ್ತು ಮೈರಾಡ ಕಾವೇರಿ ಪ್ರಾದೇಶಿಕ ಸಂಸ್ಥೆ ನಂಜನಗೂಡು, ವಿಮೋಚನಾ ಯುವಕರ ಸಂಘ ಚುಂಚನಹಳ್ಳಿ ಮತ್ತು ರಘುಲಾಲ್ ಕಂಪನಿ ಮೈಸೂರು ಇವರ ಆಶ್ರಯದಲ್ಲಿ ಚುಂಚನಹಳ್ಳಿ ಮಹದೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಬೃಹತ್ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜು ಗಿಡ ನೆಟ್ಟು ನೀರೆರೆಯುವ ಮೂಲಕ ಚಾಲನೆ ನೀಡಿದರು. ಐಟಿಸಿ ಮತ್ತು ಮೈರಾಡ ಕಾವೇರಿ ಪ್ರಾದೇಶಿಕ ಸಂಸ್ಥೆಯಿಂದ ಸುಮಾರು 150 ಗಿಡ ನಾಟಿ ಮಾಡಿಸಲಾಯಿತು. ಅದಕ್ಕೆ ರಘುಲಾಲ್ ಕಂಪನಿಯಿಂದ ಗಿಡಗಳ ರಕ್ಷಣೆಗೆ ಟ್ರೀ ಗಾರ್ಡ್ಗಳನ್ನು ಅಳವಡಿಸಲಾಯಿತು. ಹಲಸು, ನೇರಳೆ, ಅರಳಿ, ಬೇವು, ಬೆಟ್ಟದ ನೆಲ್ಲಿ, ಗಸಗಸೆ, ಸಂಪಿಗೆ, ನಿಂಬೆ, ಹೊಂಗೆ, ಮಹಾಗಣಿ, ಕಾಡು ಬಾದಾಮಿ ಗಿಡಗಳನ್ನು ವಿಮೋಚನಾ ಯುವಕರ ಸಂಘದ ಪದಾಧಿಕಾರಿಗಳು, ಯುವಕರು ಮತ್ತು ಶಾಲಾ ಮಕ್ಕಳು ನೆಟ್ಟು ನೀರು ಹಾಕಿದ್ದಾರೆ. ಇದರಲ್ಲಿ ನಮ್ಮ ಒಂದು ಏನು ಸಂಘ ಸಂಸ್ಥೆಗಳಿಗೆ ಈ ಮೈರಾಡ್ ಕಂಪ್ನಿ ಆಗ್ಬೋದು ಅಥವಾ ರಘುಲಾಲ್ ಕಂಪ್ನಿಯವರು ಆಗ್ಬೋದು ಸಾವಿರಾರು ರೂಪಾಯಿ ಬಂಡವಾಳವನ್ನು ಕೊಟ್ಟು ಒಂದು ಗ್ರಾಮದ ಅಭಿವೃದ್ಧಿಗೆ ಒತ್ತು ನೀಡಿರ್ತಕ್ಕಂಥದ್ದು ನಮಗೆ, ನಮ್ಮ ಗ್ರಾಮಸ್ಥರಿಗೆ, ನಮ್ಮ ಪಂಚಾಯಿತಿಯವ್ರಿಗೆ ಎಲ್ಲರಿಗೂ ಒಂದು ಖುಷಿಯಾದಂಥ ವಿಚಾರ. ಮತ್ತು ಸಸಿ ಕೊಟ್ಟಿರೋದ್ರ ಜೊತೆಲಿ ಟ್ರೀ ಗಾರ್ಡ್ ಕೊಟ್ಟಿದ್ದಾರಲ್ಲ, ಭಾರಿ ಅದ್ಭುತವಾಗಿದೆ. ಇದನ್ನ ನಾವು ಯಾರೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನ ಯಾರೂ ಅಳವಡಿಸಿರಲಿಲ್ಲ, ಇದೇ ಫಸ್ಟು. ಇನ್ನು ಈ ಸಂದರ್ಭದಲ್ಲಿ ರಾಜಸ್ವ ನಿರೀಕ್ಷಕ ಡಿಸೋಜಾ, ಗ್ರಾಮ ಪಂಚಾಯಿತಿ ಸದಸ್ಯ ಡಿಎಂ ಮಹದೇವ್, ರವಿಕುಮಾರ್, ತಗಡೂರು ಗಾರ್ಡನ್ ಮಹೇಶ್, ಸುರೇಶ್, ಮಹದೇವ್, ಮಾಧಪ್ಪ, ರಾಜಶೇಖರ ಮೂರ್ತಿ, ಸಂಘದ ಅಧ್ಯಕ್ಷ ಚೇತನ್ ಆನಂದ್, ಉಪಾಧ್ಯಕ್ಷ ಪ್ರವೀಣ್, ಸದಸ್ಯರಾದ ವಿಷಕಂಠಮೂರ್ತಿ, ಮಧುಕರ್, ಎನ್ ಮಹೇಶ್ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.